ಆವತ್ತಿನ ದಿವಸ ಮುಖ್ಯ ವಾಹಿನಿಗಳಲ್ಲಿ ಪತ್ರಿಕೆಗಳಲ್ಲಿ ರೇಣುಕಮ್ಮ ಮುರುಗೋಡವರ ಆರೋಗ್ಯ ಸರಿ ಇಲ್ಲದಿದ್ದಾಗ ಸಹಾಯ ಮಾಡಿದ್ದು ಇಬ್ಬರು, ಅದರಲ್ಲಿ ಒಂದು ಶಿವಣ್ಣ, ಇನ್ನೊಂದು ಕಲ್ಯಾಣ ಅಂತ ಹೆಸರು ಬಂದಿತ್ತು. ಓಕೆ. ನನ್ನ ಹೆಸರು ಯಾಕೆ ಹಾಕಿದ್ರಿ, ಹಾಕಬಾರ್ದಿತ್ತು ಅಂತ ನಾನು ಅವ್ರು ಕಳಿಸಿದ್ದು ಚೆಕ್ ಕಳಿಸಿದ್ದು. ನಮ್ಮ ತಾಯಿ ಆದ್ರೇನು ಮಾಡಲ್ವಾ, ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಹಂಗಂತ ನೀವು ಎಲ್ಲರಿಗೂ ಮಾಡೋಕ್ಕಾಗತ್ತಾ? ಎಲ್ರಿಗೂ ಆಗಲ್ಲ. ನಮ್ಮ ಗಮನಕ್ಕೆ ಬಂದಾಗ, ನಮ್ಮಿಂದ ಆದಾಗ ಹೋಗೋಣ. ಪೆನ್ ಹಿಡಿದು ಏನೋ ಹೊಸದು ಬರೆಯೋದು ಹಳೇದು ಬರೆಯೋದಲ್ಲ, ಅದು ಬೇರೆ ವಿಷಯ. ಕಸಬರ್ಕೆ ಯಾಕೆ ಇಟ್ಕೊಂಡಿದ್ದೆ ಅಂದರೆ ನನ್ನನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅಂತ, ಸೆಲ್ಫ್ ಕ್ಲೀನಿಂಗ್ ಕಸಬರ್ಕೆ. ಸುದೀಪ್ ಅವ್ರ ಜೊತೆ ಇರೋ ಒಂದು ಆತ್ಮೀಯತೆ ಯಾವ ಥರ ಅಂತಂದರೆ, ನಾವು ಖಾಸಗಿಯಾಗಿ ಮಾತಾಡೋಕ್ಕೆ ಕೂತಾಗ ಈ ಎಷ್ಟು ಒಳ್ಳೆ ವಿಷಯಗಳು ಮಾತಾಡ್ತೀವಿ ಅಂದರೆ ಅದು ತುಂಬ ಒಂದು ಒಳ್ಳೆ ವೈಬ್ರೇಷನ್. ಅದು ಅವರು ಮಾಡಿದ ಸಾಧನೆಗಳು 85-86 ವರ್ಷದ ಸಾಧನೆಗಳು, ಆಲ್ಮೋಸ್ಟ್ ಡಬಲ್ ಅವ್ರ ಸಾಧನೆಗಳು, ಅವರಿಂದ ಆದ ಕೆಲಸಗಳು. ಅವರ ಆತ್ಮಕ್ಕೆ ಅಷ್ಟೊಂದು ಪ್ರೌಢಿಮೆ ಇದೆ, ಅವ್ರ ಆತ್ಮಕ್ಕೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಅವ್ರು ಮಾಡಿದ ಕೆಲಸಗಳು ಅಷ್ಟು ಮೆಚೂರ್ಡ್ ಆದ ಕೆಲಸಗಳು. ಭೌತಿಕವಾಗಿ 46 ವರ್ಷ, ಬಟ್ ಅವ್ರ ಸಾಧನೆ 86 ವರ್ಷದ್ದು. ಸರ್, ಇಲ್ಲಿ ಪ್ರಚಾರ ಅಂತ ಕನೆಕ್ಟ್ ಆಯಿತು ಅಂದರೆ ನಿಮಗೆ ತುಂಬ ಪ್ರೀತಿ ಪಾತ್ರರೇ. ಅಂದರೆ ಜನ್ಮಜೋಡಿ ಟೈಮಲ್ಲಿ ಸರ್ ಒಂದು ಇನ್ಸಿಡೆಂಟ್ ಆಗುತ್ತಂತೆ. ಅಂದರೆ ವಿ ಮನೋಹರ್ ಸರ್ ಇದನ್ನು ನಂಗೆ ಹೇಳಿದ್ರು ಒಂದ್ಸಲಿ. ಸಾಂಗ್ ರೆಕಾರ್ಡಿಂಗ್ ಟೈಮಲ್ಲಿ ಅಣ್ಣ ಅವ್ರ ಜೊತೆ ಕೂತು ಮಾತಾಡೋ ಟೈಮಲ್ಲಿ ಅದೇನೋ ಪೇಪರಲ್ಲಿ ಒಂದೊಂದು ಚಿಕ್ಕದಾಗ ಒಂದು ರೈಟಪ್ ಬಂದಿತ್ತಂತೆ. ಶಿವಣ್ಣ ಏನೋ ಒಂದು ಕಡೆ 10,000 ರೂಪಾಯಿ ಕೊಟ್ಟಿದ್ದ ಬಗ್ಗೆ ಒಂದು ಬಂದಿತ್ತಂತೆ. ಅದನ್ನು ಅಣ್ಣ ಓದಿದ್ರಂತೆ ಬರೋಕ್ಕಿಂತ ಮುಂಚೆ. ಶಿವಣ್ಣನ ಕರೆದು ಈ ಥರ ಕೊಟ್ಟಿದ್ದನ್ನೆಲ್ಲ ಪ್ರಚಾರ ಮಾಡಬಾರ್ದು ಶಿವು ಅಂತ ಏನೋ ಅಂದ್ರಂತೆ. ಆ್ಯಕ್ಚುಲಿ ವಿ ಮನೋಹರ್ ಹೇಳ್ತಾರೆ, ಶಿವಣ್ಣ ಕೊಟ್ಟಿದ್ದು ಆ್ಯಕ್ಚುಲಿ ಯಾರಿಗೂ ಗೊತ್ತಿಲ್ಲ, ನನಗೆ ಮಾತ್ರ ಗೊತ್ತಿತ್ತು, ನಾನು ಯಾರಿಗೂ ಹೇಳಿರಲಿಲ್ಲ. ಬಟ್ ಶಿವಣ್ಣನಿಂದ ತೊಗೊಂಡವರು ಅದನ್ನು ಹಾಕಿ ಸಹಾಯ ಅಂತ ಬರೆದಿದ್ರು. ಇಲ್ಲಿ ಶಿವಣ್ಣದು ತಪ್ಪಿಲ್ಲ, ಅಣ್ಣವ್ರದ್ದು ತಪ್ಪಿಲ್ಲ. ಅಂದರೆ ಪ್ರಚಾರನ ವಿಷಯಕ್ಕೆ ಸರ್ ನಾನು ಹೇಳ್ತಾ ಇರೋದು. ಈ ಥರದ ವಿಷಯಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತೀರಿ ಸರ್ ನೀವು? ಈಗ ನೀವು ಹೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ, ಇನ್ನೂ ಕ್ಲಿಯರ್ ಮಾಡ್ತೀನಿ ಆ ವಿಷಯನ. ಒಂದು ಪತ್ರಿಕೆಯಲ್ಲಿ ಶಿವಣ್ಣನ ಹೆಸರು ಬಂದಾಗ ಕೆಳಗಡೆ ನನ್ನ ಹೆಸರು ಬಂದಿತ್ತು, ರೇಣುಕಮ್ಮ ಮುರುಗೋಡ್ ಅವರು. ರೇಣುಕಮ್ಮ ಮುರುಗೋಡ್, ಓಕೆ ಓಕೆ. ಹಾಂ, ರೇಣುಕಮ್ಮ ಮುರುಗೋಡ್ ಅವರು ಹಿರಿಯ ನಟಿ. ಅವ್ರಿಗೇನೋ ಆರೋಗ್ಯ ಸಮಸ್ಯೆ ಆಗಿ ಇದಾದಾಗ ನಮ್ಮೂರ ಮಂದಾರ ಹೂವೆ ಪಿಕ್ಚರ್ನಲ್ಲಿ ಏನೋ ಅಭಿನಯಿಸಿದ್ರು ಅವರು. ಆಯಿತಾ? ಅವ್ರಿಗೆ ನೀವು ಹೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ. ಆ ಟೈಮ್ನಲ್ಲಿ ಅವ್ರಿಗೆ ಯಾರಾದರೂ ನೆರವು ಮಾಡಬೇಕು ಅಂತ ಬಂದಾಗ ಎಲ್ಲಿಂದನೋ ಶಿವಣ್ಣ ಹೆಲ್ಪ್ ಮಾಡಿದ್ದಾರೆ, ಇನ್ನೆಲ್ಲಿಂದನೋ ನಾನು ಒಂಚೂರು ಏನೋ ಮಾಡಿದ್ದೀನಿ. ಆವತ್ತಿನ ದಿವಸ ಮುಖ್ಯ ವಾಹಿನಿಗಳಲ್ಲಿ ಪತ್ರಿಕೆಗಳಲ್ಲಿ ರೇಣುಕಮ್ಮ ಮುರುಗೋಡವರ ಆರೋಗ್ಯ ಸರಿ ಇಲ್ಲದಿದ್ದಾಗ ಸಹಾಯ ಮಾಡಿದ್ದು ಇಬ್ಬರು, ಅದರಲ್ಲಿ ಒಂದು ಶಿವಣ್ಣ, ಇನ್ನೊಂದು ಕಲ್ಯಾಣ ಅಂತ ಹೆಸರು ಬಂದಿತ್ತು. ಓಕೆ. ನನ್ನ ಹೆಸರು ಯಾಕೆ ಹಾಕಿದ್ರಿ, ಹಾಕಬಾರ್ದಿತ್ತು ಅಂತ ನಾನು ಅವ್ರು ಕಳಿಸಿದ್ದು ಚೆಕ್ ಕಳಿಸಿದ್ದು. ಅವ್ರಿಗೆ ಬಂದುಬಿಟ್ಟಿತ್ತು. ಆಮೇಲೆ ಬೇಡ ಅಂತ. ಸೊ ಅಲ್ಲಿ ಅಣ್ಣವ್ರು ಹೇಳಿದ ಮಾತು ಸತ್ಯ. ನಾವೇನಾದ್ರು ಮಾಡಿದಾಗ ಅದು ನಾವು ಹೇಳ್ಕೋಬಾರ್ದು, ತಾನಾಗಿ ಗೊತ್ತಾಗುತ್ತೆ. ಬಟ್ ಈಗ ನಾನು ಗೊತ್ತಿಲ್ಲದೆ ಹೇಳ್ಬಿಟ್ಟೆಪ್ಪ, ಕ್ಷಮಿಸಿ. ನಾನು ಬೇಕಾದ್ರೆ ಇದು ಕಟ್ ಮಾಡಿ. ಅಂದರೆ ಶಿವಣ್ಣನೂ ಮಾಡಿದ್ರು, ನಾನು ಮಾಡಿದೆ, ಕಲ್ಯಾಣೂ ಮಾಡ್ದೆ ಅಂತ ಬಂತು. ಬಟ್ ಅದು ದೊಡ್ಡಸ್ತಿಗೆ ಅಲ್ಲ, ಅದನ್ನು ಹೇಳೋದು. ನಮ್ಮ ತಾಯಿ ಆದ್ರೇನು ಮಾಡಲ್ವಾ, ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಹಂಗಂತ ನೀವು ಎಲ್ಲರಿಗೂ ಮಾಡೋಕ್ಕಾಗತ್ತಾ? ಎಲ್ರಿಗೂ ಆಗಲ್ಲ. ನಮ್ಮ ಗಮನಕ್ಕೆ ಬಂದಾಗ, ನಮ್ಮಿಂದ ಆದಾಗ ಹೋಗೋಣ. ಈಗ ನಾವು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ, ನಮ್ಮ ದಾರಿ ಮಧ್ಯೆ ಕಲ್ಲು ಮುಳ್ಳು ಬಿದ್ದಿದ್ರೆ ತೆಗೆದು ಸೈಡ್ಗೆ ಹಾಕ್ಬಿಟ್ಟು ಹೋಗ್ತಾ ಇರ್ತೀವಿ. ಎಲ್ಲೆಲ್ಲೆಲ್ಲ ಕಲ್ಲು ಮುಳ್ಳು ಬಿದ್ದಿದೆ, ಇಡೀ ಕಾಡಿಗೂ ಕಸ ಗುಡ್ಸೋಕ್ಕಾಗಲ್ವಲ್ಲ ನೀವು? ಕಾಡಲ್ಲಿ ಕಸ ಗುಡ್ಸೋಕ್ಕಾಗಲ್ಲ ಅಲ್ವಾ? ನಮ್ಮ ದಾರಿಲಿ ಕಸ ಗುಡ್ಸ್ಕೊಂಡು ಹೋಗೋಣ, ಮನಸ್ಸಿನ ಕಸ ಗುಡ್ಸ್ಕೊಳ್ಳೋಣ, ಮಿದುಳಿನ ಕಸ ಗುಡ್ಸ್ಕೊಳ್ಳೋಣ ಅಷ್ಟೇ. ಅದಕ್ಕೆ ನಾವು ಸದಾ ನಮ್ಮ ಕೈಯಲ್ಲಿ ಇರಬೇಕಾದ್ದು ಏನಂದರೆ, ನಾನು ಈ ಪೆನ್ ಹಿಡಿಯುವ ಮುಂಚೆನೇ ಮಾನಸಿಕವಾಗಿ ನಾನು ಕಸಬರ್ಕೆ ಇಟ್ಕೊಂಡಿದ್ದೆ ಕೈಯಲ್ಲಿ. ಪೆನ್ ಹಿಡಿದು ಏನೋ ಹೊಸದು ಬರೆಯೋದು ಹಳೇದು ಬರೆಯೋದಲ್ಲ, ಅದು ಬೇರೆ ವಿಷಯ. ಕಸಬರ್ಕೆ ಯಾಕೆ ಇಟ್ಕೊಂಡಿದ್ದೆ ಅಂದರೆ ನನ್ನನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅಂತ, ಸೆಲ್ಫ್ ಕ್ಲೀನಿಂಗ್ ಕಸಬರ್ಕೆ. ಸೆಲ್ಫ್ ಕ್ಲೀನಿಂಗ್ ಕಸಬರ್ಕೆ ನಾನು ಶುದ್ಧ ಮಾಡ್ಕೊತಾ ಹೋಗಬೇಕು. ಆಗೋದು ಇಲ್ಲ, ಅದೊಂದು ಸತ್ಯ. ಎಲ್ಲಿವರೆಗೂ ನಿಮಗೆ ಈ ಕರ್ಮ ಅಂಟಿರುತ್ತೆ ನಿಮಗೆ, ಅಲ್ಲಿ ತನಕ ಈ ಭೂಮಿ ಮೇಲೆ ನೀವು ಇರಲೇಬೇಕು. ಇಲ್ಲಿಂದ ನೀವು ಬೇರೆ ಯಾವ ಪ್ಲ್ಯಾನೆಟ್ಗೂ ಹೋಗಿ ಸಾಧ್ಯನೇ ಇಲ್ಲ. ಎಲ್ಲೋ ಒಂಚೂರು ಗ್ರಹಗತಿ ಬೇರೆ ಆದರೆ ಚಂದ್ರಲೋಕಕ್ಕೆ ಕಾಲಿಟ್ಟು ಬರ್ಬೋದು, ಮಂಗಳಲೋಕನ ಇಣಕ್ಕೆ ನೋಡಿ ಬರ್ಬೋದು, ಬಿಟ್ಟರೆ ಇನ್ನೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಕರ್ಮ ಮುಗಿದ ಮೇಲೆ 1 ಸೆಕೆಂಡು ಈ ಭೂಮಿ ಮೇಲೆ ಇರೋದಕ್ಕೆ ನಿಮ್ಗೆ ಯಾವ ರೈಟ್ಸು ಇಲ್ಲ, ಏನೂ ಇಲ್ಲ. ಅದು ಎಕ್ಸಿಟೇ ಇದು. ಸೊ ಅಂದಮೇಲೆ ನಾವು ಶುದ್ಧ ಆಗೋದು ಕೊನೆವರೆಗೂ ಇದ್ದಿದ್ದೆ. ಬಟ್ ಆದಷ್ಟು ನಾನು ನಿಮ್ಗೆ ನೋಯಿಸಿದ್ನಾ, ನಾನೇ ಫೋನ್ ಮಾಡಿ ಕ್ಷಮೆ ಕೇಳ್ತೀನಿ, ತಪ್ಪೇನಿದೆ? ನಾನು ನಿಮ್ಗೆ ಪ್ರೀತಿಸಿದ್ನಾ, ನೀವು ರೆಸ್ಪಾಂಡ್ ಮಾಡಲಿಲ್ವಾ? ನೋ ಪ್ರಾಬ್ಲಮ್. ನಾನು ಪ್ರೀತಿಸಿದ್ದೀನಿ, ಸಮಾಧಾನ ಸಾಕು ನನಗೆ. ನಾನೇನು ದೊಡ್ಡ ಸಾಧು ಸನ್ಯಾಸಿ ಥರ ಬದುಕಬೇಕು ಅಂತಲ್ಲ, ಇರಬೇಕದು ಹೀಗೆ.
ಅದು ನಮ್ಮ ಚಿತ್ರರಂಗದಲ್ಲಾಗಲಿ ಇನ್ನೊಂದು ಕ್ರೀಡಾ ರಂಗದಲ್ಲೂ ಅಷ್ಟೇ, ರಾಜಕೀಯದಲ್ಲೂ ಅಷ್ಟೇ, ಎಲ್ಲ ಬಿಸ್ನೆಸ್ಗಳಲ್ಲೂ ಅಷ್ಟೇ, IT ಕಂಪ್ನಿಲೂ ಅಷ್ಟೇ, ಎಲ್ಲ ಕಡೆ ನಿದ್ದೆ ಇರುತ್ತೆ ಅದು. ಸರ್ ರೀಸೆಂಟಾಗಿ ನಾನು ರವಿ ಶ್ರೀವತ್ಸ ಸರ್ ಜೊತೆ ಮಾತಾಡಬೇಕಾದ್ರೆ ಅಲ್ಲಿ ನಿಮ್ಮ ವಿಷಯ ಪ್ರಸ್ತಾಪ ಅಂತಂದರೆ ನನಗೆ ಸ್ಟೇಟ್ ನೀವು ಕನೆಕ್ಟ್ ಆಗಿದ್ದು ಕನಸುಗಾರ ಅನ್ನೋಂಥ ಸಿನಿಮಾದ ಅದ್ಭುತವಾದಂಥ ಆಲ್ಬಮ್ ಕೊಟ್ಟಂಥ ನೀವು ಮಾಣಿಕ್ಯ ಅಂತ ಸಿನಿಮಾ ಬಂದಾಗ ಜೀವ ಜೀವ ಬರಿತೀರಿ. ಅಲ್ಲಿ ಸುದೀಪ್ ಅವ್ರು ಹೇಳ್ತಾರಂತೆ ರವಿ ಶ್ರೀವತ್ಸ ಅವ್ರಿಗೆ, ಇಲ್ಲ ಈ ಪರ್ಟಿಕ್ಯುಲರ್ ಬ್ಲಾಕಲ್ಲಿ ರವಿ ಅಣ್ಣ ಹೈಲೈಟ್ ಆಗಬೇಕು, ಕನಸುಗಾರ ಮಾಣಿಕ್ಯ ಆ ಒಂದು ಗ್ಯಾಪು, ಆ ಲಿರಿಕ್ಸ್ ಪದಗಳು, ಅಲ್ಲಿ ರವಿಚಂದ್ರನ್ ಅವರು, ಇಲ್ಲಿ ಸುದೀಪ್ ಅವರು, ದೊಡ್ಡ ಸೆಲೆಬ್ರೇಷನ್ನು. ಇದನ್ನು ಹೇಗೆ ನೀವು ಸುಮ್ಮನೆ ರೀಕಾಲ್ ಮಾಡ್ತೀರಿ ಈಗ? ಅಲ್ಲ, ನನಗೆ ಸುದೀಪ್ ಅವರು ತುಂಬ ತುಂಬ ಆತ್ಮೀಯತೆ. ರವಿ ಸರ್ ಅಂದರೆ ಯಾರು ಅಭಿಮಾನಿಯಾಗಿರಲ್ಲ ಅವ್ರಿಗೆ, ನಾವೆಲ್ಲ ಅಭಿಮಾನಿಗಳು. ಸೊ ಅವರಿಬ್ಬರು ಕಾಂಬಿನೇಷನ್, ಸುದೀಪ್ ಅವ್ರದ್ದೇ ಡೈರೆಕ್ಷನ್. ಸುದೀಪ್ ಅವ್ರ ಜೊತೆ ಇರೋ ಒಂದು ಆತ್ಮೀಯತೆ ಯಾವ ಥರ ಅಂತಂದರೆ, ನಾವು ಖಾಸಗಿಯಾಗಿ ಮಾತಾಡೋಕೆ ಕೂತಾಗ ಎಷ್ಟು ಒಳ್ಳೆ ವಿಷಯಗಳು ಮಾತಾಡ್ತೀವಿ ಅಂದರೆ ಅದು ತುಂಬ ಒಂದು ಒಳ್ಳೆ ವೈಬ್ರೇಷನ್ ಅದು. ಇಲ್ಲಿ ಏನು ರವಿ ಸರ್ ತಂದೆ ಪಾತ್ರ ಮಾಡ್ತಿದ್ದಾರೆ, ಇವ್ರ ಮಗನ ಪಾತ್ರ ಮಾಡ್ತಿದ್ದಾರೆ. ಹಾಡು ಬರೆಯುವಾಗ ನೈಟು ಒಂದು 12:30 12:45 ಬೆಳಗಿನ ಜಾವ 3:45 4 ಗಂಟೆವರೆಗೂ ನಾನು ಸುದೀಪ್ ಅವರು SMS ವಾಟ್ಸಪ್ಪಲ್ಲ SMS ಚಾಟಿಂಗು, ಇಲ್ಲ ಇನ್ನು ಓಕೆನಾ, ಇದು ಇಲ್ಲ ಇದನ್ನು ಚೂರು ಚೇಂಜ್ ಮಾಡಿ ಅವರು ವಾಟ್ಸಪ್, ನೆಕ್ಸ್ಟು ಈ ಲೈನ್ ಹೇಗಿರುತ್ತೆ, ಇದು 3rd ಲೈನ್ ಹಾಕ್ಕೊಂಡು ಇದು 1st ಲೈನ್ ಹಾಕೋಬೋದಾ, ಅದು ಓಕೆ ಕಲ್ಯಾಣ್ಜಿ, ಇದು ಹಿಂಗೆ ಮಾಡಿ, ಇಲ್ಲ ಹಿಂಗೆ ಮಾಡೋದು, ಈ ಥರ ಮಾಡ್ಕೊಂಡು ಬಂದಿದ್ದು. ಅಲ್ಲಿ ಗಮನಕ್ಕೆ ಸೆಳೆದಿದ್ದು ನನ್ನ ಹೆತ್ತವ ಒಬ್ಬ ದೇವರು, ನಾ ದೇವರ ಮಗ ಅಂತ ಆ ಸಾಲು ಹಂಗೆ ಉಳ್ಕೊಂಡ್ಬಿಡ್ತು. ಸೊ ಸುದೀಪ್ ಅವರು ಒಬ್ಬ ಡೈರೆಕ್ಟರ್ ಆಗಿ ಅವರ ಕಾಂಟ್ರಿಬ್ಯೂಷನ್ನು ತುಂಬ ಇದೆ. ಅರ್ಜುನ್ ಜನ್ಯ ಅದ್ಭುತವಾದ ಒಂದು ಕಂಪೋಸ್ ಮಾಡಿಕೊಟ್ಟಿದ್ದು. ರವಿ ಸಾರ್ನ ಆ ಜಾಗದಲ್ಲಿ ನೋಡೋದಿದೆಯಲ್ಲ, ಅದು ಸುದೀಪ್ ಅವ್ರ ಕಣ್ಣಿಂದ ನೋಡೋದಿದೆಯಲ್ಲ, ಅದು ಅಲ್ವಾ. ಬಾಲ್ಯದಿಂದ ಇಲ್ಲಿವರೆಗೂ ಎಲ್ಲ ನೋವು ನಲಿವಿನವರೆಗೂ ಒಳಗೂ ನಾನು ಕೊಂಡ ಲೋಕವೆಲ್ಲ ತಾಯಿಯೊಬ್ಬಳೆ, ನನಗೂ ಒಬ್ಬ ತಂದೆ ಇರುವ ಕಾಣಲಿಕ್ಕೆ ಬಂದೇ ಬರುವ ಎಂಬ ಸತ್ಯ ಒಪ್ಪಲಿ ಹೇಗೆ ಕಂಡ ಕೂಡಲೇ, ಜೊತೆ ಬಾಳದ ಅಪ್ಪನ ದ್ವೇಷಿಸಲೆ, ಜಗಮೆಚ್ಚಿದ ಅವನನ್ನು ಪ್ರೀತಿಸಲೆ, ನನ್ನ ಹೆತ್ತವ ಒಬ್ಬ ದೇವರು, ನ ದೇವರ ಮಗ. ಇಡೀ ಸಿನಿಮಾ ಕಥೆ ಆ ಒಂದು ಚರಣದಲ್ಲಿ ಅಲ್ವಾ. ಜೊತೆ ಬಾಳದ ಅಪ್ಪನ ದ್ವೇಷಿಸಲೆ, ಜಗಮೆಚ್ಚಿದ ಅವನನ್ನು ಪ್ರೀತಿಸಲೆ, ಆದರೂ ನನ್ನ ಹೆತ್ತವ ಒಬ್ಬ ದೇವರು, ನಾ ದೇವರ ಮಗ ನಾನಂತ. ಇನ್ನೊಂದು ಪಾಯಿಂಟ್ ಅಂದರೆ ಸರ್, ಅಂದರೆ ಯಾಕೆ ಅಂದರೆ ಸಿನಿಮಾದ ಸಾಹಿತ್ಯ ಅದನ್ನು ನೀವು ಬದುಕಿಗೆ ಅಳವಡಿಸ್ಕೊಂಡಾಗ ಮಾತ್ರ ಈ ಥರದ್ದು ಸ್ಟ್ರಾಂಗ್ ಕನೆಕ್ಟಿವಿಟಿ ಬಿಲ್ಡ್ ಆಗುತ್ತೆ. ನೀವು ಒಂದು ಗಮನಿಸಿದ್ರಲ್ಲ, ನಮ್ಮ ಮನೆ ದೇವ್ರ ಮನೆಯಲ್ಲಿ ನಮ್ಮ ತಾಯಿ ತಂದೆ ಫೋಟೋನೇ ಇರೋದು. ನಮ್ಮ ತಾಯಿ ತಂದೆ ಫೋಟೋಗೆ ನಾನು ಪೂಜೆ ಮಾಡೋದು. ಅವರು ಭೌತಿಕವಾಗಿ ಇಲ್ಲ, ಚೈತನ್ಯವಾಗಿ ಬದುಕಿದ್ದಾರೆ. ನಾನು ನಮ್ಮ ತಂದೆ ತಾಯಿನ ಪೂಜಿಸ್ತೀನಿ, ಪ್ರೀತಿಸ್ತೀನಿ. ಸೊ ತಂದೆ ವ್ಯಾಲ್ಯೂ, ತಾಯಿ ವ್ಯಾಲ್ಯೂಗಳು ನನಗೆ ಗೊತ್ತಿದೆ, ಎಲ್ಲರ ವ್ಯಾಲ್ಯೂಸು ಗೊತ್ತಿದೆ, ತಂದೆ ತಾಯಿ ವ್ಯಾಲ್ಯೂ ಗೊತ್ತೇ ಇರುತ್ತೆ. ಹಾಗಾದಾಗ ಪಾತ್ರವಾಗಿ ಬಂದಾಗಲೂ ಕೂಡ ಮನಸ್ಸಿಂದನೇ ಮಾಡೋಕ್ಕೆ ಸಾಧ್ಯ, ಅದು ಮನಸ್ಸಿಲ್ಲದೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಸತಿ ಇದು ನಿಮಗೆ ಪ್ರಸ್ತುತವೋ ಅಪ್ರಸ್ತುತವೋ ಗೊತ್ತಿಲ್ಲ, ತಾಯಿ ತೀರ್ಕೊಂಡಿರ್ತಾಳೆ, ಮಗ ಸ್ಮಶಾನಕ್ಕೆ ಹೋಗ್ತಾ ಹಾಡು ಅಂತ ಒಂದು ಸನ್ನಿವೇಶ ಬಂತು. ಆಗ ನಮ್ಮಮ್ಮ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದರು. ನಾನು ಬರೀಲಿಲ್ಲ ಹಾಡನ್ನ, ಬದುಕಿರೋ ಅಮ್ಮನ್ನ ಸತ್ತಿದಾರಿಂದ ಊಹಿಸ್ಕೊಂಬರಕ್ಕೆ ನನ್ನಿಂದ ಆಗಲಿಲ್ಲ. ನಾನು ಬಿಟ್ಬಿಟ್ಟೆ. ನಾನು ಒಳ್ಳೆ ಪೇಮೆಂಟ್ ಕೊಡ್ತೀನಿ ಅಂದರು, ಯಾರಿಗೆ ಬೇಕಾಗಿದೆ, ನಾನು ಬರೀಲೇ ಇಲ್ಲ. ನಾನು ಈ ಥರದ್ದಿದೆ. ಬಟ್ ಅಮ್ಮ ತೀರ್ಕೊಂಡ ಮೇಲೆ ನಾನು ಅದನ್ನು ಅಂಥದ್ದೊಂದು ಸಂದರ್ಭಗಳು ಬಂದಾಗ ಬೇರೆ ಬೇರೆ ಹಾಡುಗಳು ಬರೆದಿದ್ದೀನಿ. ಆ ಥರ ಹಾಗಾಗಲ್ಲ, ಮನಸ್ಸಿಲ್ಲದೆ ಎಲ್ಲವನ್ನು ಕಾಲ್ಪನಿಕವಾಗಿ ಮಾಡೋಕ್ಕಾಗಲ್ಲ. ಪ್ರೀತಿ ಮಾತ್ರ ನೀವು ಕಾಲ್ಪನಿಕ, ಆಯಿತಾ. ಈ ಮಮತೆ ಕಾಲ್ಪನಿಕ ಅಲ್ಲ, ಆಯಿತಾ. ನಿಮ್ಮ ಶೃಂಗಾರ ಕಾಲ್ಪನಿಕ ಆಗತ್ತೆ, ವಾತ್ಸಲ್ಯ ಕಾಲ್ಪನಿಕ ಆಗಲ್ಲ. ಅರ್ಥ ಇದೆ. ನೀವು ಶೃಂಗಾರನ ಇಮ್ಯಾಜಿನೇಷನ್ ಮಾಡ್ಕೋಬೋದು, ಪ್ರೀತಿನ ಇಮ್ಯಾಜಿನೇಷನ್ ಮಾಡ್ಕೋಬೋದು, ಎಲ್ಲವನ್ನ ರಸವತ್ತಾಗಿ ಅಲ್ವಾ. ವಾತ್ಸಾಯನ ರಸಾಯನದಲ್ಲಿ ಮುಳುಗಿಸಿ ಎಬ್ಬಿಸ್ಬಿಡ್ಬೋದು, ವಿಷಯ ಅದು ಬೇರೆ. ಬಟ್ ಮಮತೆ ವಾತ್ಸಲ್ಯಗಳು ಅಂತ ಬಂದಾಗ ಅದೆಲ್ಲ ಕಾಲ್ಪನಿಕ ಆಗಲ್ಲ, ಅದು ರಿಯಲ್ ಅನುಭವಗಳು, ಫೀಲಿಂಗ್ ಆಗುತ್ತೆ. ಸರಿ, ಈಗ ನಾನು ಕ್ಯಾಬಲ್ಲಿ ಬರ್ತೆ ಸರ್, ಅದು ನೋಡಿ ಅಂದರೆ ಎಲ್ಲವೂ ಕಾಲನೇ ನಿರ್ಣಯ ಮಾಡುತ್ತೆ ಅನ್ನೋದು ಮಯೋಟೋಗ್ರಾಫಲ್ಲಿ ಬರೋದಂತಲ್ಲ ಸರ್. ಗುಡಿಯಲ್ಲಿರೋ ಪ್ರೀತಿಯ ಗುಡಿಸಲಲ್ಲಿ ಸರ್ ಅಥೆಂಟಿಸಿಟಿ ಆಗಿದೆ. ಅಂದರೆ ಪ್ರೀತಿಗೆ ಪರ್ಸ್ಪೆಕ್ಟಿವ್ ಕೊಡುವಂಥದ್ದು ರೀತಿ. ನೀವು ಏನೇನೋ ಜ್ಞಾಪಿಸ್ತಾ ಇದ್ದೀರಾ. ಈ ಹಾಡು ಟೈಮಲ್ಲಿ ಒಂದು ವಿಷಯ, ಈ ಹಾಡನ್ನು ಜೇಸುದಾಸ್ ಅವರು ಹಾಡಿದ್ದು, ಓಕೆ ಆಯಿತಾ. ಇದರ ನಿರ್ಮಾಪಕ H.A. ರೆಹಮಾನ್ ಅವರು ಕೂಡ ಸುಮಾರು ಸಂದರ್ಶನಗಳಲ್ಲಿ ಮಾತು ಹೇಳಿದ್ದಾರೆ, ನೀವು ಓದಿರ್ತೀರೇನೋ ಗೊತ್ತಿಲ್ಲ. ಈ ಹಾಡನ್ನು ಹಾಡಿದ್ರು ಜೇಸುದಾಸ್ ಅವರು. ಹಾಡಿದ ನಂತರ ಇವರು ಪೇಮೆಂಟ್ ಕೊಡೋಕ್ಕೆ ಹೋದಾಗ ಅವರು ಸಾಹಿತ್ಯನ ಇನ್ನೊಂದು ಸತಿ ನೋಡಿಕೊಂಡು ಎಲ್ಲ ನೋಡಿಬಿಟ್ಟು
ಇಷ್ಟು ಒಳ್ಳೆ ಸಾಹಿತ್ಯ ಹಾಡಿದ್ದೀನಿ, ಇಷ್ಟು ಒಳ್ಳೆ ಸಾಂಗ್ ಹಾಡಿದ್ದೀನಿ, ಬನ್ನಿ ಅಂತೇಳಿ ಅರ್ಧ ಪೇಮೆಂಟ್ ವಾಪಸ್ ಕೊಟ್ಬಿಟ್ರು. ಪೇಮೆಂಟೇ ವಾಪಸ್ ಕೊಟ್ಬಿಟ್ರು. ಪೇಮೆಂಟೇ ಬೇಡ ನನಗೆ, ಹಂಗೆ ಹಾಡ್ತೀನಿ ಅಂತ. ಕೊನೆ ನಿರ್ಮಾಪಕರು ಬಲಂತ ಮಾಡಿ ಕೊಟ್ಟಮೇಲೆ ಅರ್ಧ ಪೇಮೆಂಟ್ ವಾಪಸ್ ಕೊಟ್ಟು, ಇಂಥ ಒಳ್ಳೆ ಹಾಡು ಹಾಡಿದ್ದೆ ನನಗೆ ಒಂದು ಸುಕೃತ ಅಂತ ಜಯಸುದಾಸ್ ಅವರು ಹೇಳಿದ್ದನ್ನು ನಿರ್ಮಾಪಕ ಎಚ್ ಆರ್ ರೆಹಮಾನ್ ಅವರು ಸುಮಾರು ಕಡೆ ಅದನ್ನು ಹೇಳಿದ್ದಾರೆ. ಅಂದರೆ ಒಂದು ಹಾಡು ಮನುಷ್ಯನ ಕಲ್ಕತ್ತೆ ಅಂದಾಗ ನಿಮ್ಮ ಮನಸ್ಸಿಂದ ಬರೆದ್ರಷ್ಟೇ ಅದು. ಸರ್ ಅಂದರೆ ಇದು ಲೈನ್ ಎಷ್ಟು ಕಾಡುತ್ತೆ ಅನ್ನೋದಕ್ಕೆ ನಾನು ಸರ್ ಮೊನ್ನೆ ಒಂದು ಕಡೆ ನಾವು ಚಿಕ್ಕದಾಗ ಒಂದು ಲೈನ್ ನೋಡಿದೆ, ಅದು ಆ ಬರೆದಂಥ ಪುಣ್ಯಾತ್ಮನಿಗೆ ನಾನು ಇಲ್ಲಿಂದನೇ ಥ್ಯಾಂಕ್ ಯು ಹೇಳ್ತೀನಿ. ಯಾರು ಸರ್ ಇಲ್ಲ, ಒಂದು ಲೈನ್ ಹೇಳ್ತೀನಿ ನಿಮಗೆ. ಬೈಕ್ ಮೇಲೆ ಸರ್, ಹಣೆ ಬರಹನ ಬ್ರಹ್ಮ ಬರೆಯೋ ಬದಲು ತಾಯಿ ಬರೆಯೋ ಆಗಿದ್ದರೆ ಜಗತ್ತಲ್ಲಿ ಕೆಟ್ಟ ಮಕ್ಕಳು ಹುಡ್ತಿರ್ಲಿಲ್ಲ. ಹೌದೌದು ಹೌದು ಹೌದು ಹೌದೌದು. ಬ್ರಹ್ಮ ಬರೆಯೋ ಬದಲು ಅಮ್ಮ ಬರೆದಿದ್ದರೆ ಕೆಟ್ಟ ಮಕ್ಕಳು ಹುಡ್ತಿರ್ಲಿಲ್ಲ ಅವಾಗ ಅಂತ. ಕನೆಕ್ಟಿವಿಟಿ ಬಿಟ್ವೀನ್ ರೈಟರ್ ಆ್ಯಂಡ್ ಎಮೋಷನ್ಸ್ ಅಲ್ಲ ಸರ್? ಖಂಡಿತವಾಗ್ಲು ಖಂಡಿತವಾಗ್ಲು. ಅದಕ್ಕೆ ಇಲ್ಲಿ ಬಂದಾಗ ಮತ್ತೆ ಆಗುತ್ತೆ, ಬ್ರಹ್ಮ ಅನ್ನೋದು ಒಂದು ತತ್ವ, ಅದು ಒಂದು ಬಿಂದು, ಒಂದು ತತ್ವ, ಒಂದು ಪವರ್ ಸ್ಟೋರೇಜು. ಜೆಂಡರ್ ಅಂತಲ್ಲ, ಈಗ ನೀವು ಗೂಗಲ್ ಗಂಡ ಹೆಣ್ಣ, ಇಂಟರ್ನೆಟ್ ಗಂಡ ಹೆಣ್ಣ, ನೆಟ್ವರ್ಕ್ ಗಂಡ ಹೆಣ್ಣ, ಆ ಥರ ಬ್ರಹ್ಮ ಗಂಡ ಹೆಣ್ಣ ಗೊತ್ತಿಲ್ಲ, ಅದು ಒಂದು ತತ್ವ. ಬಟ್ ಅಮ್ಮ ಅಂತಂದಾಗ ಅದು ತತ್ವ ಮಾತ್ರ ಅಲ್ಲ, ಅದು ಸತ್ವ. ಅದು ಅಲ್ವಾ? ಅಮ್ಮ ಅನ್ನೋದು ಸತ್ವ ಆಗತ್ತೆ. ಹಂಗಾದಾಗಲೇ ಅಮ್ಮ ಕೆಟ್ಟ ಮಕ್ಕಳಿಗೆ ಪ್ರಚೋದಿಸಲ್ಲ, ಕೆಟ್ಟದನ್ನು ಪ್ರಚೋದಿಸಲ್ಲ. ಸರ್ ಅಂದರೆ ತುಂಬ ದಿವಸದಿಂದನೂ ನಿಮ್ಮ ಬಗ್ಗೆ ಸರ್ಚ್ ಮಾಡಿದಾಗ ಬರೀ 3000 ಅಂತಲೇ ತೋರಿಸುತ್ತೆ. 3000 ದಾಟ್ ಎಷ್ಟು ವರ್ಷ ಆಗಿದೆ ನೀವು ಹಾಡುಗಳು? ಇನ್ನೊಂದು ಹೆಂಗೆ ಗೊತ್ತಾ ನನಗೆ, ಗೂಗಲಲ್ಲಿ ಈ ವಿಕಿಪೀಡಿಯಾದಲ್ಲಿ ಆಗಿಂದಾಗೆ ನಾನು ಅಪ್ಲೋಡ್ ಮಾಡ್ತಾ ಇಲ್ಲ. ಓಕೆ. ಆಮೇಲೆ ಅದನ್ನು ಅಪ್ಲೋಡ್ ಮಾಡೋದು, ನೆನ್ನೆ ಸಾಧನೆ ಇವತ್ತಿನ ಸಾಧನೆ ನಾಳೆ ಹಂಗೆಲ್ಲ ಜೋಡಿಸ್ಕೊಂಡು ಹೋಗೋದು, ಈ ಕಡೆ ಎಲ್ಲ ನನಗೆ ಗಮನ ಹರಿಸೋಕ್ಕೂ ಆಗ್ತಾಯಿಲ್ಲ, ನೋಡೋಕ್ಕೂ ಆಗ್ತಾಯಿಲ್ಲ. ಆಮೇಲೆ ಅದು ಅಷ್ಟೊಂದು ಪ್ರಿಯಾರಿಟಿಲೂ ನಾನು ಯೋಚನೆ ಮಾಡಿಲ್ಲ. ಬಟ್ ಏನಂದರೆ ಮಾಹಿತಿಗಳು ತಪ್ಪಾಗಬಾರ್ದು ಅಂತ ಒಂದು ಕಡೆ ನೋಡಿದೆ. ನಾನು 1952ನೇ ಇಸ್ವಿಲಿ ಹುಟ್ಟಿದ್ದೀನಿ ಅಂತ ಬಂದಿತ್ತು ಅದೇ ವಿಕಿಪೀಡಿಯಲ್ಲಿ. ಇನ್ನೊಂದು ಸತಿ 1941ರಲ್ಲಿ ಹುಟ್ಟಿದ್ದೀನಿ ಅಂತ ಬಂದಿತ್ತು. ಅಂದರೆ ನಮ್ಮನ್ನು ಎಷ್ಟು ದೊಡ್ಡವ್ರು ಮಾಡಿ ನೋಡ್ತಾರೆ ಅನ್ನೋದು ಖುಷಿ ಆಗುತ್ತೆ. ಕೊನೆ ಆ ಥರ ಎಲ್ಲ ಆಗುತ್ತೆ ಅಂತ ಗೊತ್ತಾದಾಗ ನೋಡಬೇಕು ಈ ವಾರದಲ್ಲಿ ನಿಜವಾಗ್ಲೂ ಎಷ್ಟು ವಯಸ್ಸಾಗಿದೆ, ನಿಜವಾಗ್ಲೂ ಏನು ಕೆಲಸ ಮಾಡಿದ್ದೀನಿ, ಏನು ಮಾಡಿಲ್ಲ, ಅದನ್ನು ನೀಟಾಗಿ ಮಾಡಿ ವಿಕಿಪೀಡಿಯಾ ಅಪ್ಲೋಡ್ ಮಾಡಬೇಕದು. ಸರ್ ಏನಾಗುತ್ತೆ ಸರ್, ಕನ್ನಡ ಚಿತ್ರರಂಗದ ಒಂದಷ್ಟು ಜನ ಸರ್ ಹೀರೋಗಳಿದ್ದಾರೆ ಸರ್. ರೀಸೆಂಟಾಗಿ ಶಿವಣ್ಣ ಅವ್ರ ಬರ್ಡೇಗೆ ಹೋದಾಗ ಯಾರೋ ಪ್ರಶ್ನೆ ಮಾತಾಡ್ತಾ ಇದ್ವಿ, ಶಿವಣ್ಣಗೆ ಎಷ್ಟಾಗಿದೆ ಏಜು? ಯಾರೋ ಒಬ್ರು 63 ಅಂದರು. ಇಲ್ಲ 63 ಬರೀ 43. ಇಲ್ಲ 20 ವರ್ಷದಿಂದನೂ 43 ಅಂತ ಹೇಳ್ತಿದ್ದೆ ನೀನು ಅಂತ ಅವನು. ಇಲ್ಲ ಯಾರಿಗಾದ್ರೂ ಏಜ್ ಆಗ್ಬೋದು, ಶಿವಣ್ಣ ಆಗಲ್ಲ ಅಂತ ಅವನು. ಹೌದು. ಅದಕ್ಕೆ ಹಿಂದಿನ ಕಾಲದಲ್ಲಿ ಈ ತುಂಬ ಸಿನಿಮಾ ನಟಿಯರಿಗೆ 19 ಮೇಲೆ ವಯಸ್ಸಾಗಲ್ಲ, ಆಮೇಲೆ ಆ ಥರ ಸಿನಿಮಾ ಆಂಟಿಗೆ 30 ಮೇಲೆ ವಯಸ್ಸಾಗಲ್ಲ, ಆ ಥರ ಇದೆಲ್ಲ ಇರುತ್ತೆ. ಬಟ್ ಶಿವಣ್ಣನಂಥ ಎನರ್ಜೆಟಿಕ್ ಅವ್ರಿಗೆ ದೇಹದ ವಯಸ್ಸಲ್ಲ, ಅವರ ಅನುಭವ ಬೇರೆ. ಈಗ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಅವರು ಎಷ್ಟು ವರ್ಷಪ್ಪ ಅವ್ರಿಗೆ? 45-46 ವರ್ಷ ಅಲ್ವಾ? ಅವರು ಮಾಡಿದ ಸಾಧನೆಗಳು 85-86 ವರ್ಷದ ಸಾಧನೆಗಳು, ಆಲ್ಮೋಸ್ಟ್ ಡಬಲ್ ಅವ್ರ ಸಾಧನೆಗಳು. ಅವರಿಂದ ಆದ ಕೆಲಸಗಳು, ಅವರ ಆತ್ಮಕ್ಕೆ ಅಷ್ಟೊಂದು ಪ್ರೌಢಿಮೆ ಇದೆ, ಅವ್ರ ಆತ್ಮಕ್ಕೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಅವ್ರು ಮಾಡಿದ ಕೆಲಸಗಳು ಅಷ್ಟು ಮೆಚೂರ್ಡ್ ಆದ ಕೆಲಸಗಳು. ಭೌತಿಕವಾಗಿ 46 ವರ್ಷ, ಬಟ್ ಅವ್ರ ಸಾಧನೆ 86 ವರ್ಷದ್ದು. ಸರ್, ಈ ಉತ್ತಮರ ಸಂಘ ಬಂದ ನಂತರ ಪ್ರತಿಯೊಬ್ಬ ವ್ಯಕ್ತಿನ, ಅಂದರೆ ಒಬ್ಬ ರೈಟರ್ ಅಂತಲ್ಲ ಯಾರೇ ಆಗಲಿ, ಏನಾದ್ರು ಒಂದು ಒಳ್ಳೆ ವಿಷಯ ಮಾಡಿದ ನಂತರ ಒಂದು ಎನರ್ಜಿ ಪಾಸ್ ಆಗಿರುತ್ತೆ. ಉತ್ತಮರ ಸಂಘ ಆಚೆ ಬಂದ ನಂತರ ಕಲ್ಯಾಣ ಅವರಲ್ಲಿ ಪಾಸ್ ಅಂತ ಎನರ್ಜಿ ಏನು? ಅದು ನಾನು ಗಮನಿಸ್ಕೊಂಡಿಲ್ಲ. ಬಟ್ ಇದು ಮಾಡೋ ಪ್ರಯತ್ನದಲ್ಲೇ ನಮ್ಗೆ ಇದ್ದಿದ್ದೇನೆಂದರೆ ಒಬ್ರಿಗೆ ಒಳ್ಳೇದಾಗಬೇಕಂತಿತ್ತು. ಒಳ್ಳೇದು ಮಾಡಬೇಕು ಅಂತ ಹೋದಾಗ ಹೆದರಿಕೆ ಬೇಕಿಲ್ಲ. ಇದು ಪಾಯಿಂಟ್ 1. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಹೋಗಿದ್ದು ಎಲ್ಲಿ? ಸೆಂಟ್ರಲ್ ಜೈಲ್, ಪರಪ್ಪನಗ್ರಹಾರ ಕಾರಾಗೃಹದಲ್ಲಿ. ಅಲ್ಲಿ ಶಿಕ್ಷೆ ಅನುಭವಿಸ್ತೀರಿ, ಎಲ್ಲ ನೋಡಿತಾನೆ ಶಿಕ್ಷೆ ಕೊಟ್ಟಿರ್ತಾರೆ ಕಾನೂನಲ್ಲಿ, ಕೋರ್ಟಲ್ಲಿ. ಶಿಕ್ಷೆ ಅನುಭವಿಸ್ತೀರಿ ಒಬ್ಬ ಖೈದಿ. ನೀವು ಅವ್ರ ಜೊತೆನೂ ಅಷ್ಟೇ ವಿಶ್ವಾಸವಾಗಿ, ಚೀಫ್ ಸೂಪರಿಂಟೆಂಡೆಂಟ್ ಅವ್ರ ಜೊತೆ ಅಷ್ಟೇ ವಿಶ್ವಾಸವಾಗಿ, ಅಲ್ಲಿ ಎಲ್ಲರ ಜೊತೆ ಅಷ್ಟೇ ವಿಶ್ವಾಸವಾಗಿ ನೀವು ಇರಬೇಕು ಅಂತಂದಾಗ ನಿಮ್ಮ ಮನಸ್ಸಲ್ಲಿ ಒಳ್ಳೇದಿರಬೇಕು, ಒಳ್ಳೇದು ಮಾತ್ರ ಮಾಡೋಕ್ಕೆ ಹೋಗಬೇಕು. ಒಳ್ಳೇದನ್ನು ಮಾಡೋಕ್ಕೆ ಹೋದಾಗ ಭಯ, ಹೆದರಿಕೆ, ಹಂಚಿಕೆ, ಕಳವಳ, ತಳಮಳಗಳು ಬೇಕಾಗಿಲ್ಲ. ಪಾಯಿಂಟ್ 1. ಆಮೇಲೆ ಇವತ್ತಿರೋ ಬ್ಯುಸಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಲಿ, ಗೃಹ ಮಂತ್ರಿಗಳಾಗಲಿ, ಅವ್ರ ತಲೆ ಬಚ್ಕೊಳ್ಳೋಕ್ಕೂ ಸಮಯ ಇರಲ್ಲ ಅವ್ರಿಗೆ. ಅಂಥದ್ರಲ್ಲಿ
ಇದನ್ನು ಗಮನಿಸಿ ಖುದ್ದಾಗಿ ಇದ್ರ ಬಗ್ಗೆ ನಾಲ್ಕು ಒಳ್ಳೆ ಮಾತು ಹೇಳಿ ಅವರು ಇದನ್ನು ಬಿಡುಗಡೆ ಮಾಡಿದ್ದು ಒಂದು ಪಾಸಿಟಿವ್ ಟೋನ್. ಜೊತೆ ಇಷ್ಟು ಆಫೀಸರ್ಸ್ ಎಲ್ಲ ಸಪೋರ್ಟ್ ಕೊಟ್ಟಿದ್ದು ಅದೊಂದು ಪಾಸಿಟಿವ್ ಟೋನ್. ಈ ವ್ಯಕ್ತಿ ನಾನು ಇದನ್ನು ಇನ್ಮೇಲೆ ಹಾಡುಗಾರಿಕೆನ ಚೆನ್ನಾಗಿ ಇಂಪ್ರೂವ್ ಮಾಡ್ಕೋತೀನಿ, ಹಾಡ್ತೀನಿ, ಸಮಾಜದಲ್ಲಿ ಗಾಯಕನಾಗಿ ಮುಂದುವರಿತೀನಿ ಅಂತ ಒಂದು ಭರವಸೆ ಕೊಟ್ಟ ಯಾರು ಹಾಡಿದ ವ್ಯಕ್ತಿ. ಅದು ಒಂದು ಪಾಸಿಟಿವ್ ಟೋನ್. ಇಂಥದ್ದೆಲ್ಲ ನೀವು ಗಮನಿಸ್ಕೊಂಡು ಬಂದಾಗ ಒಂದು 4 ಕಡೆಗೆ ನೀವು ನೆಟ್ಟ ಒಂದು ಸಸಿಯಿಂದ ಇನ್ನೊಂದು 4 ಸಸಿಗಳು ಡೆವಲಪ್ ಆಗುತ್ತೆ ಅಂತಂದರೆ ಎಷ್ಟು ಒಳ್ಳೆಯ ವಿಷಯ ಅದು ಅಲ್ವಾ. ಅದಕ್ಕೆ ನೀವು ಹೇಗೆ ಹೇಳ್ಬೋದು, ಇದು ಕಮ್ಯೂನಿಯಮ್ ಅಂತ ಒಂದು ಪದ ಇದೆ. ಕಮ್ಯೂನಿಯಮ್ ಅಂತಾರೆ, ಅದು ಕೆಲವು ಕಡೆ ಮಾತ್ರ ಬಳಸುವಂಥ ಪದ. ಈ ಕಮ್ಯುನಿಕೇಷನ್ನಿಂದ ಬಂದಂಥ ಪದ ಅದು. ಅದಾಗಬೇಕೇ ಹೊರತು ಪಾರ್ಥೇನಿಯಮ್ ಆಗಬಾರ್ದು. ಕೆಟ್ಟದ್ದನ್ನು ಸ್ಪ್ರೆಡ್ ಮಾಡ್ಕೊಂಡು ಹೋಗಬಾರ್ದು, ಒಳ್ಳೇದು ಸ್ಪ್ರೆಡ್ ಮಾಡಬೇಕು. ಒಳ್ಳೇದು ಸ್ಪ್ರೆಡ್ ಮಾಡೋಕ್ಕೆ ಎಲ್ಲೋ ಒಂದು ಚೂರು, ಒಂದು ಸಣ್ಣದಾಗಿ ಒಂದು ಬೀಜನ ಬದು ತೋಡಿ ಅಲ್ಲಿ ಬಿತ್ತೋಕ್ಕೆ ನಿಮ್ಗೊಂದು ಅವಕಾಶ ಆಯಿತು ಅಂತಂದ್ರೇ ನಿಮ್ಮಿಂದ ಆದಂಥ ಒಂದು ಒಳ್ಳೆ ಕೆಲಸ. ನೀವು ಒಳ್ಳೆ ಕೆಲಸ ಮಾಡಲಿಲ್ಲ ಅಂದರೂ ಕೆಟ್ಟದ್ದು ಮಾಡಬೇಡ ಅಂತ ಹೇಳ್ತಾರೆ. ಆ ಥರ ನಿಮ್ಮ ಚಿಂತನೆಗಳು ಅಷ್ಟೇ. ಆ ಥರದ್ರಲ್ಲಿ ನನ್ನಲ್ಲಿ ಏನು ಬದಲಾವಣೆ ಆಯಿತು ಅಂತಂದರೆ ನಾನು ಆದಷ್ಟು ನಿರ್ಲಿಪ್ತತೆಯನ್ನು ಕಾಪಾಡ್ಕೋತೀನಿ ಮ್ಯಾಕ್ಸಿಮಮ್. ನನಗಿಂತ ಕೆರಿಯರ್ ಇಲ್ಲ, ಶಿವಶರಣರಿಗಿಂತ ಹಿರಿಯರಿಲ್ಲ, ಈ ಜಗತ್ತಲ್ಲಿ ಇರೋ ನನ್ನ ಸುತ್ತಮುತ್ತ ನಿಮಗಿಂತ ಹಿರಿಯರಿಲ್ಲ, ನನಗಿಂತ ಕಿರಿಯರಿಲ್ಲ. ನಾನು ಹಂಗೆ ಇರಬೇಕು. ಯಾವುದೇ ಕಾರಣಕ್ಕೂ ನನಗೆ ನನ್ನ ಆಧ್ಯಾತ್ಮ ಗುರುಗಳು, ಜ್ಯೋತಿಷ್ಯದ ಗುರುಗಳು 35 ವರ್ಷ ಮುಂಚೆನೇ ನನಗೆ ಹೇಳ್ಕೊಟ್ಟಿದ್ದ ಪಾಠ, ಮೊದಲನೇ ಪಾಠನೇ ಅದು. ಈಗ ಭಗವದ್ಗೀತೆಯಲ್ಲಿ ಕುರುಕ್ಷೇತ್ರದ ಸಮಯದಲ್ಲಿ ಕೃಷ್ಣ ಅರ್ಜುನನ ಮಧ್ಯೆ ಸಂವಾದಗಳು ನಡೆಯುವಾಗ ಅರ್ಜುನ ಅಂದರೆ ಕ್ವಶ್ಚನ್ ಮಾರ್ಕು, ಕೃಷ್ಣ ಅಂದರೆ ಆನ್ಸರ್ ಮಾರ್ಕು. ಅಲ್ಲಿ ಇವನು ಏನಪ್ಪ ಕೃಷ್ಣ ಎಲ್ಲಿ ನೋಡಿದ್ರು ನೀನೇ ಕಾಣ್ತೀವಿ, ವಿಶ್ವರೂಪ ದರ್ಶನ ಆದಾಗ ಎಲ್ಲೋದ್ರೂ ನೀನೇ ಕಾಣ್ತಾ ಇದೆಯಾ, ಸತ್ತಿರೋರು ನಿನ್ನ ಬರ್ತಾರೆ, ಬದುಕಿರೋರು ನಿನ್ನಲ್ಲೇ ಕಾಣ್ತಾ ಇದ್ದಾರೆ, ಕಾಯಿಲೆ ಇದ್ದವರು ನಿನ್ನಲ್ಲಿ ಕಾಣ್ತಾರೆ, ಆರೋಗ್ಯವಾಗಿದ್ದವರು ನಿನ್ನಲ್ಲೇ ಕಾಣ್ತಾರೆ, ಎಲ್ಲ ನಿನ್ನಲ್ಲಿದೆ, ಎಲ್ಲ ನಿನ್ನಲ್ಲಿದೆ, ನೀನು ಇಲ್ಲದೆ ಏನು ಇಲ್ಲವೇ ಇಲ್ವಲ್ಲ, ನೀನು ಇಂತಹ ಸರ್ವಾಂತರ್ಯಾಮಿ ಆಗಿದೆಯಲ್ಲ. ನಾನು ಇನ್ನೊಂದು ಪ್ರಶ್ನೆ ಅಂತ, ಇನ್ನೇನೆಯಾ ನಿನ್ನ ತಲೆನೋವು ಅಂತ. ಎಲ್ಲ ಕಡೆ ನೀನು ಇದೆಯಾ, ವಿಶ್ವರೂಪದಲ್ಲಿ ಪ್ರೂವ್ ಆಗಿದೆ, ಬಟ್ ನೀನು ಇಲ್ಲದೆ ಇರೋ ಜಾಗ ಯಾವುದು ಕೇಳು. ಆ ಕೃಷ್ಣ ಹೇಳ್ತಾನಂತೆ, ನಾನು ಅನ್ನೋ ಕಡೆ ನಾನು ಇರಲ್ಲ ಅಂತಾನಂತೆ ಅರ್ಜುನಿಗೆ. ಸೊ ನಾನು ಅನ್ನೋ ಅಹಂಕಾರ ಇದ್ದ ಕಡೆ ನಾನಿರಲ್ಲ ಅಂತ ಭಗವಂತ ಹೇಳಿದ್ದಾನೆ. ಸೊ ಆದಷ್ಟು ಕೂಡ ನಮ್ಮಲ್ಲಿ ದೈವತ್ವಕ್ಕೆ ಜಾಗ ಕೊಟ್ಕೋಬೇಕು ನಾವು. ಹಾಗಾಗಿ ನಾನು ಅನ್ನೋ ಅಹಂಭಾವ ಯಾವತ್ತಿಗೂ ನನ್ನಲ್ಲಿ ಬರಬಾರ್ದು ಅನ್ನೋದೇ ಚಿಕ್ಕ ವಯಸ್ಸಿಂದನೂ ನನಗೆ ನನ್ನ ಗುರು ಹಿರಿಯರು ನನಗೆ ಹೇಳ್ಕೊಟ್ಟಿದ್ದು. ನಮ್ಮ ತಂದೆ ತಾಯಿ ಅಷ್ಟೇ ಸರಳವಾಗಿ ಬದುಕಿದವರು. ನನ್ನ ಜೊತೆ ಇದ್ದವರು ಎಲ್ಲರೂ ಕೂಡ ನಿಗರ್ವಿಗಳೇ. ಆ ವಿಷಯದಲ್ಲಿ ಗರ್ವಿಷ್ಠರು ಯಾರೂ ನನ್ನ ಜೊತೆ ಇಲ್ಲ. ಸೊ ಹಾಗಾಗಿ ನನಗೆ ಆದಷ್ಟು ಅಹಂಭಾವ, ನಾನತ್ವಗಳು ಅಂಥದ್ದು ಯಾವುದು ಬರದೇ ಇರಲಿ ಅನ್ನೋ ಒಂದು ಇದನ್ನು ನಾನು ಸ್ವಲ್ಪ ಜೋಪಾನವಾಗಿ ನೋಡ್ಕೋತೀನಿ. ಆಮೇಲೆ ಎಲ್ಲೋ ಒಂದು ಕಡೆ ನಿನಗಿಂತ ನಾನು ಗ್ರೇಟ್ ಅಂತ ನನಗೆ ಅನ್ನಿಸ್ಬಿಟ್ರೆ ನನಗಿಂತ ನಾನು ಚಿಕ್ಕವನಾಗ್ತೀನಿ. ನಿನಗಿಂತ ನಾನು ಹೆಚ್ಚು ಅಂದ್ಕೊಂಡ್ರೆ ನನಗಿಂತ ನಾನು ಚಿಕ್ಕವನಾಗ್ತೀನಿ. ಅಟ್ಲೀಸ್ಟ್ ನಾನಾಗಿರಬೇಕು ಅಂದರೆ ನನ್ನಲ್ಲಿ ಆ ಅಹಂ ಇರಬಾರ್ದು ಅಲ್ವಾ. ಹಾಗಾಗಿ ಆ ಜೀವಾತ್ಮನ ಸಂತೈಸಬೇಕು ಅಂತಂದರೆ ಪರಮಾತ್ಮ ದೊಡ್ಡವನು ಅನ್ನೋ ಅರ್ಥ ಇರಬೇಕು, ಅದನ್ನು ಅರ್ಥ ಆಗಬೇಕು. ಈ ರಿಯಾಲಿಟಿಗೋಸ್ಕರ ಆದಷ್ಟು ನಿರ್ಲಿಪ್ತವಾಗಿರ್ತಾ ಇದ್ದೀನಿ. ಯಾವುದನ್ನು ಸಾಧನೆ ಏನೋ ಮಾಡಿದ್ದೀವಿ ಅಂತಲ್ಲ, ಅದೆಲ್ಲ ಏನು ಅಂದ್ಕೊಳ್ಳೋದಲ್ಲ. ನಮ್ಮಿಂದ ಆದಷ್ಟು ಒಬ್ರಿಗೆ ಮಾಡ್ಕೊಂಡು ಹೋಗ್ತಾ ಇರಬೇಕು, ಆದಷ್ಟು ಒಬ್ರಿಗೆ ನೆರವಾಗ್ತಾ ಹೋಗಬೇಕು. ಸಹಾಯ ಮಾಡ್ತೀನಿ ಅಂತ ಹೋದರೆ ಖಂಡಿತ ಅದೆಲ್ಲ ಅಹಂಕಾರದ ವಾಸನೆ ಇರುತ್ತೆ. ನಾನು ನೆರವಾಗ್ತೀನಿ ಅಂತ ಹೋದರೆ ಅದೆಲ್ಲ ಅದಿರಲ್ಲ. ಏನು ನೆರವಾಗೋದು ನಮ್ಮ ಕರ್ತವ್ಯ ಮತ್ತು ಖುಷಿ ಕೊಡುತ್ತೆ, ಸಹಾಯ ಮಾಡೋದು ಗರ್ವ ಕೊಡುತ್ತೆ, ಬೇಡ ಅನ್ನೋ ಪಾಯಿಂಟಿಂದ ಆಗಿದೆ. ಇನ್ನೂ ಸಾಕಷ್ಟು ಚರ್ಚೆಗಳು ನಡೆದಿದೆ ಹಿರಿಯ ಅಧಿಕಾರಿಗಳ ಜೊತೆ, ಆಫೀಸರ್ಸ್ ಜೊತೆ, ಕೆಲವು ದೊಡ್ಡ ದೊಡ್ಡ ಮಂತ್ರಿಗಳ ಜೊತೆ ಎಲ್ಲ. ಏನಂದರೆ ಎಲ್ಲೆಲ್ಲಿ ಎಲ್ಲ ಅನಿವಾರ್ಯತೆ ಇದೆ ಅಲ್ಲಿ ತನಕ ಇಳಿದೋಗಿ ಅವ್ರಿಗೆ ಏನಾದರೂ ಒಂದು ಒತ್ತಾಸೆಯಾಗಿರಬೇಕು ಅನ್ನೋದು ಒಂದು ಪ್ರಯತ್ನ. ಇದು ಚಲನಚಿತ್ರ ಗೀತ ರಚನೆ, ಚಲನಚಿತ್ರ ಸಂಗೀತ ನಿರ್ದೇಶನದಿಂದ ಹೊರತಾಗಿಯೂ ನಮ್ಮ ಸಂಗೀತ ಸಾಹಿತ್ಯವನ್ನು ಸಮಾಜಕ್ಕೆ ವಿನಿಯೋಗಿಸುವಂಥ ಒಂದು ಸದಾವಕಾಶಗಳು ಬಂದಾಗೆಲ್ಲ ಮಾಡ್ತಾ ಹೋಗೋದು ಅಷ್ಟೇ.